ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಪತಿ ಮತ್ತು ಪತ್ನಿ ಬೇರೆ ಬೇರೆ ಮಲಗಿದ್ರೆ ಅದರ ಪರಿಣಾಮ ಕೇವಲ ದೈಹಿಕ ದೂರವೇ ಅಥವಾ ದಾಂಪತ್ಯ ಜೀವನದ ಮೇಲೆ ಇನ್ನೂ ಆಳವಾದ ಪರಿಣಾಮ ಉಂಟು ಮಾಡಬಹುದೇ? ಶೈವ ಸಂಪ್ರದಾಯದಲ್ಲಿ ದಾಂಪತ್ಯವನ್ನು ಅತ್ಯಂತ ಪವಿತ್ರ ಬಂಧವೆಂದು ಪರಿಗಣಿಸಲಾಗುತ್ತೆ. ಪರಸ್ಪರ ಪ್ರೀತಿ, ಗೌರವ, ವಿಶ್ವಾಸ ಮತ್ತು ಸಾನ್ನಿಧ್ಯವೇ ಈ ಒಂದು ಬಂಧದ ಬಲ ಎಂದು ಹೇಳಲಾಗುತ್ತೆ. ಸ್ನೇಹಿತರೆ, ಕೆಲವು ಪಾರಂಪರಿಕ ನಂಬಿಕೆಗಳ ಪ್ರಕಾರ ಯಾವುದೇ ಅನಿವಾರ್ಯ ಕಾರಣವಿಲ್ಲದೆ ದೀರ್ಘಕಾಲ ಪತಿ ಪತ್ನಿ ಪರಸ್ಪರ ದೂರವಾಗುವುದು ಅವರ ನಡುವಿನ ಭಾವನಾತ್ಮಕ ಅಂತರವನ್ನು ಹೆಚ್ಚಿಸಬಹುದು. ಆದರೆ ಇದು ಎಲ್ಲ ಸಂದರ್ಭಗಳಿಗೂ ಕೂಡ ಅನ್ವಯಿಸುವ ನಿಯಮವಲ್ಲ. ಆರೋಗ್ಯ, ಕೆಲಸ ಅಥವಾ ಇತರ ಅಗತ್ಯ ಕಾರಣಗಳಿಂದ ಬೇರೆ ಮಲಗುವುದು ಸಹಜವಾಗಿರಬಹುದು. ಈ ವಿಡಿಯೋದಲ್ಲಿ ದಾಂಪತ್ಯದ ಮಹತ್ವ, ಪರಸ್ಪರ ಒಗ್ಗಟ್ಟು ಮತ್ತು ಶೈವ ಪರಂಪರೆಯಲ್ಲಿ ಹೇಳಲಾಗುವ ಕೆಲವು ನಂಬಿಕೆಗಳ ಬಗ್ಗೆ ತಿಳಿಯೋಣ ಬನ್ನಿ. ಸ್ನೇಹಿತರೆ, ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನೀವು ನಮ್ಮ ಕನ್ನಡ ಮೈಂಡ್ಸೆಟ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ರಹಸ್ಯ 1. ಮನಸ್ಸಿನ ಅಂತರ ಹೆಚ್ಚಾಗುವ ಅಪಾಯ. ಶೈವ ಸಂಪ್ರದಾಯದಲ್ಲಿ ಪತಿ ಮತ್ತು ಪತ್ನಿಯ ಸಂಬಂಧವನ್ನು ಶಿವಶಕ್ತಿಯ ಒಂದು ಪವಿತ್ರ ಸಂಗಮಕ್ಕೆ ಹೋಲಿಸಲಾಗುತ್ತೆ. ಈ ಸಂಬಂಧಗಳಲ್ಲಿ ಪರಸ್ಪರ ಪ್ರೀತಿ, ವಿಶ್ವಾಸ ಮತ್ತು ಸಂವಹನಕ್ಕೆ ಅತ್ಯಂತ ಮಹತ್ವ ನೀಡಲಾಗಿದೆ. ಪಾರಂಪರಿಕ ನಂಬಿಕೆಗಳ ಪ್ರಕಾರ ಯಾವುದೇ ಅನಿವಾರ್ಯ ಕಾರಣವಿಲ್ಲದೆ ದೀರ್ಘಕಾಲ ಪತಿ ಪತ್ನಿ ಬೇರೆ ಬೇರೆ ಮಲಗುವ ಆರಂಭಿಸಿದರೆ ನಿಧಾನವಾಗಿ ಅವರ ನಡುವೆ ಭಾವನಾತ್ಮಕ ಅಂತರ ಹೆಚ್ಚಾಗಬಹುದು ಎಂದು ಹೇಳಲಾಗುತ್ತೆ. ಮೊದಲಿಗೆ ಅದು ಸಣ್ಣ ವಿಷಯವೆಂದು ಕಂಡು ಕೂಡ ಸಮಯ ಕಳೆದಂತೆ ಪರಸ್ಪರ ಮಾತನಾಡುವ ಸಮಯ ಕಡಿಮೆಯಾಗಬಹುದು. ಒಬ್ಬರ ಭಾವನೆಗಳನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳದಿರಬಹುದು ಮತ್ತು ಆತ್ಮೀಯತೆ ಕುಗ್ಗುವುದು ಸಾಧ್ಯವೆಂದು ಹಿರಿಯರು ಎಚ್ಚರಿಸುತ್ತಾರೆ. ಆದರೆ ಇದನ್ನು ಕಠಿಣ ನಿಯಮವೆಂದು ಅರ್ಥ ಮಾಡಿಕೊಳ್ಳಬಾರದು. ಆರೋಗ್ಯ ಸಮಸ್ಯೆ, ಕೆಲಸದ ಸಮಯ, ಮಕ್ಕಳ ಆರೈಕೆ ಮತ್ತು ಅಥವಾ ಇತರ ಅನಿವಾರ್ಯ ಕಾರಣಗಳಿಂದ ಬೇರೆ ಮಲಗುವುದು ತಪ್ಪಲ್ಲ. ಮುಖ್ಯವಾದದ್ದು ಹೃದಯಗಳ ನಡುವಿನ ಪ್ರೀತಿ ಮತ್ತು ಗೌರವ ಕಡಿಮೆಯಾಗದಂತೆ ನೋಡಿಕೊಳ್ಳುವುದು. ದಾಂಪತ್ಯ ಜೀವನದ ನಿಜವಾದ ಬಲ ಒಂದೇ ಹಾಸಿಗೆಯಲ್ಲಿ ಮಲಗುವುದರಲ್ಲಿ ಮಾತ್ರವಲ್ಲ, ಪರಸ್ಪರ ವಿಶ್ವಾಸ, ಪ್ರೀತಿ ಮತ್ತು ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಲ್ಲುವುದೇ ಎಂದು ಶೈವ ಪರಂಪರೆ ಒತ್ತಿ ಹೇಳುತ್ತೆ. ರಹಸ್ಯ 2. ದಾಂಪತ್ಯ ಸೌಹಾರ್ದ ಕಾಪಾಡುವ ಮಹತ್ವ. ಶೈವ ಪರಂಪರೆಯಲ್ಲಿ ಶಿವ ಮತ್ತು ಪಾರ್ವತಿಯ ದಾಂಪತ್ಯವನ್ನು ಆದರ್ಶ ಗೃಹಸ್ಥ ಜೀವನದ ಸಂಕೇತವಾಗಿ ಕಾಣಲಾಗುತ್ತೆ. ಅವರ ಸಂಬಂಧ ಪರಸ್ಪರ ಪ್ರೀತಿ, ತಾಳ್ಮೆ, ಗೌರವ ಮತ್ತು ಸಹಕಾರದ ಮೇಲೆ ನಿಂತಿದೆ ಎಂಬ ಸಂದೇಶವನ್ನು ಕೂಡ ಪುರಾಣಗಳು ನೀಡುತ್ತೆ. ಪಾರಂಪರಿಕ ನಂಬಿಕೆಗಳ ಪ್ರಕಾರ ಪತಿ ಪತ್ನಿ ಯಾವುದೇ ಕಾರಣವಿಲ್ಲದೆ ದೀರ್ಘಕಾಲ ಪರಸ್ಪರ ದೂರವಾಗಿದ್ದರೆ ದಾಂಪತ್ಯದ ಸೌಹಾರ್ದ ನಿಧಾನವಾಗಿ ಕಡಿಮೆಯಾಗಬಹುದು ಎಂದು ಹೇಳಲಾಗುತ್ತೆ. ಒಬ್ಬರೊಂದಿಗೆ ಮತ್ತೊಬ್ಬರು ಸಮಯವನ್ನು ಕಳೆಯದಿದ್ದರೆ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳುವ ಅವಕಾಶವೂ ಕಡಿಮೆಯಾಗಬಹುದು. ಇದರಿಂದ ಸಣ್ಣ ಭಿನ್ನಾಭಿಪ್ರಾಯಗಳು ಕೂಡ ದೊಡ್ಡ ಸಮಸ್ಯೆಗಳಾಗಿ ಬೆಳೆಯುವ ಸಾಧ್ಯತೆ ಇರುತ್ತೆ. ಆದರೆ ಇದನ್ನು ನಂಬಿಕೆಯಂತೆ ಸ್ವೀಕರಿಸಬಾರದು. ದಾಂಪತ್ಯದ ಸಂತೋಷವು ಕೇವಲ ಒಟ್ಟಿಗೆ ಮಲಗುವುದರ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಪರಸ್ಪರ ಗೌರವ, ಪ್ರಾಮಾಣಿಕ ಮಾತುಕತೆ, ಪ್ರೀತಿ ಮತ್ತು ಕಾಳಜಿಯೇ ನಿಜವಾದ ಆಧಾರ ಅಂತಲೇ ಹೇಳ್ಬೋದು. ಆದ್ದರಿಂದ ಶೈವ ಸಂಪ್ರದಾಯವು ಪತಿ ಪತ್ನಿ ಒಬ್ಬರಿಗೊಬ್ಬರು ಸಮಯ ನೀಡಬೇಕು, ಮನಸ್ಸಿನ ಅಂತರ ಬೆಳೆಯದಂತೆ ನೋಡಿಕೊಳ್ಬೇಕು ಮತ್ತು ಶಿವ ಪಾರ್ವತಿಯ ಆದರ್ಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಎಂಬ ಸಂದೇಶವನ್ನು ನೀಡುತ್ತೆ. ರಹಸ್ಯ 3. ಕೋಪದಿಂದ ದೂರ, ಪ್ರೀತಿಯಿಂದ ಹತ್ತಿರ. ಶೈವ ಸಂಪ್ರದಾಯದಲ್ಲಿ ಕೋಪವು ಸಂಬಂಧಗಳನ್ನು ದುರ್ಬಲಗೊಳಿಸುವ ಪ್ರಮುಖ ಕಾರಣಗಳಲ್ಲಿ ಒಂದೆಂದು ಹೇಳಲಾಗುತ್ತೆ. ಪತಿ ಪತ್ನಿಯ ನಡುವೆ ಭಿನ್ನಾಭಿಪ್ರಾಯಗಳು ಬರುವುದು ಸಹಜ. ಆದರೆ ಆ ಒಂದು ಕೋಪವನ್ನು ಮನಸ್ಸಿನಲ್ಲಿ ಉಳಿಸಿಕೊಂಡು ಮಾತು ಬಿಡದೆ ದೂರವಾಗಿ ಬದುಕುವುದು ದಾಂಪತ್ಯಕ್ಕೆ ಒಳ್ಳೆಯದಲ್ಲ ಎಂಬ ಸಂದೇಶವನ್ನು ಆಧ್ಯಾತ್ಮಿಕ ಪರಂಪರೆ ನೀಡುತ್ತೆ. ಪಾರಂಪರಿಕ ನಂಬಿಕೆಗಳ ಪ್ರಕಾರ ಕೋಪದಿಂದ ಅಥವಾ ಅಹಂಕಾರದಿಂದ ಪತಿ ಪತ್ನಿ ದೀರ್ಘಕಾಲ ಬೇರೆ ಬೇರೆ ಮಲಗಲು ಆರಂಭಿಸಿದರೆ ಆ ದೂರವು ನಿಧಾನವಾಗಿ ಅವರ ಪ್ರೀತಿ ಮತ್ತು ವಿಶ್ವಾಸದ ಮೇಲೂ ಕೂಡ ಪರಿಣಾಮವನ್ನು ಬೀರಬಹುದೆಂದು ಹಿರಿಯರು ಹೇಳ್ತಾರೆ. ಸಣ್ಣ ಜಗಳಗಳು ಸಮಯಕ್ಕೆ ಸರಿಯಾಗಿ ಪರಿಹಾರವಾಗದಿದ್ದರೆ ಅವು ದೊಡ್ಡ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ದಿನ ಮುಗಿಯುವ ಮುನ್ನ ಪರಸ್ಪರ ಮಾತನಾಡಿ, ತಪ್ಪುಗಳಿದ್ದರೆ ಕ್ಷಮೆ ಕೇಳಿ ಕ್ಷಮಿಸಲು ಕಲಿಯುವುದು ದಾಂಪತ್ಯದ ಒಂದು ದೊಡ್ಡ ಶಕ್ತಿ ಅಂತಲೇ ಹೇಳ್ಬೋದು. ಶಿವ ಮತ್ತು ಪಾರ್ವತಿಯ ಆದರ್ಶವು ಇದೇ ಸಂದೇಶವನ್ನು ನೀಡುತ್ತೆ. ಸಂಬಂಧವನ್ನು ಉಳಿಸುವುದು ಅಹಂಕಾರದಿಂದಲ್ಲ, ಪ್ರೀತಿ, ತಾಳ್ಮೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನೋಭಾವದಿಂದ. ಇದೇ ದಾಂಪತ್ಯ ಜೀವನವನ್ನು ಸುಖ, ಶಾಂತಿ ಮತ್ತು ಸಂತೋಷದಿಂದ ತುಂಬುವ ನಿಜವಾದ ರಹಸ್ಯ ಅಂತ ಹೇಳ್ಬೋದು. ರಹಸ್ಯ 4. ಗೃಹಸ್ಥಾಶ್ರಮದ ಪವಿತ್ರತೆ. ಸನಾತನ ಧರ್ಮದಲ್ಲಿ ಗೃಹಸ್ಥದ ಶ್ರಮವನ್ನು ಅತ್ಯಂತ ಪವಿತ್ರವಾದ ಜೀವನದ ಹಂತವೆಂದು ಪರಿಗಣಿಸಲಾಗುತ್ತೆ. ಪತಿ ಮತ್ತು ಪತ್ನಿ ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಂತಾಗ ಮಾತ್ರ ಕುಟುಂಬದಲ್ಲಿ ಶಾಂತಿ, ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತೆ ಎಂದು ಆಧ್ಯಾತ್ಮಿಕ ಗ್ರಂಥಗಳು ತಿಳಿಸುತ್ತೆ ಅಂತಲೇ ಹೇಳ್ಬೋದು. ಪಾರಂಪರಿಕ ನಂಬಿಕೆಗಳ ಪ್ರಕಾರ ಯಾವುದೇ ಸಮಂಜಸವಾದ ಕಾರಣವಿಲ್ಲದೆ ಪತಿ ಪತ್ನಿ ಪರಸ್ಪರ ದೂರವಾಗ್ತಾ ಹೋದರೆ ಮನೆಯಲ್ಲಿನ ಸೌಹಾರ್ದವು ಕೂಡ ನಿಧಾನವಾಗಿ ಕಡಿಮೆ ಆಗಬಹುದು ಎಂದು ಹೇಳಲಾಗುತ್ತೆ. ಪ್ರೀತಿ ಇರುವ ಸ್ಥಳದಲ್ಲಿ ಸಂತೋಷ ಬೆಳೆಯುತ್ತೆ. ನಿರಂತರ ದೂರವಿದ್ದರೆ ತಪ್ಪು ತಿಳುವಳಿಕೆಗಳು, ಅನುಮಾನಗಳು ಮತ್ತು ಮನಸ್ತಾಪಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಆದರೆ ಆರೋಗ್ಯ, ಕೆಲಸದ ಅವಶ್ಯಕತೆ ಅಥವಾ ಇತರ ಅನಿವಾರ್ಯ ಕಾರಣಗಳಿಂದ ಬೇರೆ ಮಲಗುವುದು ತಪ್ಪಲ್ಲ.
ಮುಖ್ಯವಾದದ್ದು ದೈಹಿಕ ದೂರವಲ್ಲ, ಮನಸ್ಸಿನ ದೂರ ಬೆಳೆಯದಂತೆ ನೋಡಿಕೊಳ್ಳೋದು, ಪ್ರತಿದಿನ ಪರಸ್ಪರ ಮಾತನಾಡುವುದು, ಒಬ್ಬರ ಭಾವನೆಗಳನ್ನು ಮತ್ತೊಬ್ಬರು ಗೌರವಿಸುವುದು ಮತ್ತು ಕಷ್ಟ ಸುಖಗಳಲ್ಲಿ ಜೊತೆಯಾಗಿರುವುದು ದಾಂಪತ್ಯದ ನಿಜವಾದ ಬಲ ಅಂತಲೇ ಹೇಳ್ಬೋದು. ಶಿವ ಮತ್ತು ಪಾರ್ವತಿಯ ಆದರ್ಶ ಜೀವನವು ನಮಗೆ ಇದೇ ಪಾಠವನ್ನು ಕಲಿಸುತ್ತೆ. ಪ್ರೀತಿ, ನಂಬಿಕೆ ಮತ್ತು ಪರಸ್ಪರ ಗೌರವ ಇದ್ದರೆ ಗೃಹಸ್ಥ ಜೀವನವು ಕೂಡ ಸುಖ, ಶಾಂತಿ ಮತ್ತು ದೈವಿಕ ಅನುಗ್ರಹದಿಂದ ತುಂಬಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ರಹಸ್ಯ 5, ವಿಶ್ವಾಸವೇ ದಾಂಪತ್ಯದ ನಿಜವಾದ ಶಕ್ತಿ. ಶೈವ ಸಂಪ್ರದಾಯದಲ್ಲಿ ಪತಿ ಮತ್ತು ಪತ್ನಿಯ ಸಂಬಂಧವು ಕೇವಲ ದೈಹಿಕ ಸಂಬಂಧವಲ್ಲ, ಅದು ವಿಶ್ವಾಸ, ಪ್ರೀತಿ ಮತ್ತು ಆತ್ಮೀಯತೆಯ ಮೇಲೆ ನಿಂತಿರುವ ಪವಿತ್ರ ಸಂಬಂಧವಾಗಿದೆ. ಈ ವಿಶ್ವಾಸ ಗಟ್ಟಿಯಾಗಿದ್ದರೆ ಯಾವುದೇ ಕಷ್ಟ ಬಂದರೂ ದಾಂಪತ್ಯ ಜೀವನ ದೃಢವಾಗಿರುತ್ತೆ. ಪಾರಂಪರಿಕ ನಂಬಿಕೆಗಳ ಪ್ರಕಾರ ಪತಿ ಪತ್ನಿ ಪರಸ್ಪರ ದೂರವಾಗಿರೋಕ್ಕಿಂತ ಮನಸ್ಸಿನಲ್ಲಿ ಅನುಮಾನ ಮತ್ತು ಅವಿಶ್ವಾಸ ಬೆಳೆಸಿಕೊಳ್ಳುವುದು ಹೆಚ್ಚು ಅಪಾಯಕಾರಿ. ಒಬ್ಬರೊಂದಿಗೆ ಮತ್ತೊಬ್ಬರು ಮುಕ್ತವಾಗಿ ಮಾತನಾಡದಿದ್ದರೆ ಸಣ್ಣ ವಿಷಯಗಳು ಕೂಡ ದೊಡ್ಡ ಸಮಸ್ಯೆಗಳಾಗಿ ಬೆಳೆಯಬಹುದು. ಆದ್ದರಿಂದ ಪ್ರತಿದಿನ ಸ್ವಲ್ಪ ಸಮಯವಾದರೂ ಕೂಡ ಪರಸ್ಪರ ಮಾತುಕತೆ ನಡೆಸುವುದು ತುಂಬಾ ಮುಖ್ಯ. ಪ್ರೀತಿಯನ್ನು ವ್ಯಕ್ತಪಡಿಸೋದು ಮತ್ತು ಒಬ್ಬರ ಭಾವನೆಗಳನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳೋದು ದಾಂಪತ್ಯದ ಬಲವನ್ನು ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು. ಶಿವ ಮತ್ತು ಪಾರ್ವತಿಯ ಆದರ್ಶವನ್ನು ನಮಗೆ ಕಲಿಸುವ ದೊಡ್ಡ ಸಾರ ಏನಂದರೆ, ಯಾವುದೇ ಸಂಬಂಧವನ್ನು ಉಳಿಸೋದು ಪ್ರೀತಿ, ವಿಶ್ವಾಸ ಮತ್ತು ಪರಸ್ಪರ ಗೌರವ ಇವುಗಳು ಇದ್ದರೆ ಮನೆಗೆ ಶಾಂತಿ, ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತೆ. ಆದ್ದರಿಂದ ದಾಂಪತ್ಯದಲ್ಲಿ ಮನಸ್ಸಿನ ಅಂತರ ಬೆಳೆಯದಂತೆ ನೋಡಿಕೊಳ್ಳಿ ಸ್ನೇಹಿತರೆ. ವಿಶ್ವಾಸವನ್ನು ಕಾಪಾಡಿ, ಪ್ರೀತಿಯನ್ನು ಬೆಳೆಸಿ. ಅದುವೇ ಸುಖಿ ಕುಟುಂಬದ ಒಂದು ನಿಜವಾದ ರಹಸ್ಯ ಎಂದು ಆಧ್ಯಾತ್ಮಿಕ ಪರಂಪರೆ ಹೇಳುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.